ಗುಜರಾತ್ನಲ್ಲಿ ಡ್ರೈ ಸ್ಟೇಟ್ ಆಲ್ಕೋಹಾಲ್ ಇಲ್ಲ, ಬಟ್ ಬೇಕಾದಷ್ಟು ಆಲ್ಕೋಹಾಲ್ ತೊಗೊಳ್ತಾ ಇದ್ದಾರೆ. ಯಾವ ಥರ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ತೊಗೋಬೇಕಂದ್ರೆ. ನೀವು ಮಾತಾಡ್ತಾ ಟಿ ವಿ ನೋಡ್ತಾ ಸಮೇತ ಇದನ್ನೆಲ್ಲ ಮಾಡ್ಕೋಬೋದು. ಓಕೆ, ಈ ಥರ ಇದ್ದೀವಾಗ ಕೈನ ಹಿಂದೆ ಹಾತ್ಕೊ ಪಿಚಲಿಗೆ ಜೋ ನಾವು ಇಲ್ಲಿ ನೀವು ಇಲ್ಲಿ ಕಂಫರ್ಟ್ ಪೊಸಿಷನಿಗೆ ಬರಬೇಕು. ಇಲ್ಲಿ ನಿಮ್ಮ ಪೊಸಿಷನ್ ಕಂಫರ್ಟ್ ಆಗಿರಬೇಕು, ಸ್ಟ್ರೇಟ್ ಇರಬೇಕು, ಇದರ ಬೆಂಡ್ ಆಗಿರ್ಬೋದು. ಚಿಕನ್ ತಿನ್ನೋದಿದ್ರೆ ನೀವು ಅರ್ಧ ಕೆ ಜಿ ಚಿಕನ್ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಜಾಸ್ತಿ 2-3 ಪೀಸ್ ಜಾಸ್ತಿ ತಿನ್ನಿ. ಮತ್ತು ಅದು ನಾವೇನು ಮಾಡ್ತೀವಿ, ಅನ್ನ ತೊಗೊಂಡು ಗ್ರೇವಿ ಹಾಕಿ ಅನ್ನದ ಜೊತೆಗೆ ನಾವು ಅದನ್ನು ಊಟ ಮಾಡ್ತೀವಿ. ಆಗ ಮೈ ಬರೋದು ಆ ಚಿಕನ್ ತಿನ್ನೋದ್ರಿಂದ ಅಲ್ಲ, ಆ ಅಕ್ಕಿ ತಿಂದಿದ್ದರಿಂದ. ಪ್ರತಿ ಸಲ ಒಂದು ಏನು ಮಾಡಿದ್ದೀರಾ, ನಮ್ಮಲ್ಲಿ ಇಲ್ಲಿ ಟೈಮ್ ಲಿಮಿಟೇಷನ್ ಇರುತ್ತೆ. ನಾವು ಒಂದು 5-6 ಸಲ ತೋರಿಸ್ತೀವಿ. ಬಟ್ ನೀವು ಇದನ್ನು 20-25 ಸಲ ಮಾಡ್ಬೋದು. ನಿಮ್ಮ ಹತ್ರ ಟೈಮ್ ಇರುತ್ತೆ. ಒಂದು ಕಂಪ್ಲೀಟ್ ಆದ ನಂತರ ನೀವು ಈ ಪೊಸಿಷನಿಗೆ ಬಂದು ಕೂತ್ಕೋಬೇಕು, ರಿಲ್ಯಾಕ್ಸ್ ಆಗಬೇಕು. ಯಾರಿಗೆ ಈ ಹೊಟ್ಟೆ ಸರಿ ಇರೋದಿಲ್ಲಲ್ಲ ಅವರಿಗೆ ತಲೆನೂ ಸರಿ ಇರೋದಿಲ್ಲ. ಇದು ರಿಯಾಲಿಟಿ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬರಬೇಕಲ್ಲ, ಅದು ಆಗೋದಿಲ್ಲ, ಅದು ಉತ್ಪತ್ತಿ ಆಗೋದಿಲ್ಲ. ಈಗ ನಾವು ಸಹಜ ಜೀವನದಲ್ಲಿ ಬರುವಂಥ ಕೆಲವು ಪ್ರಶ್ನೆಗಳು, ಕೆಲವು ಕುತೂಹಲಗಳ ಬಗ್ಗೆ ನಿಮ್ಮ ಎದುರು ತೆಗಿತೇನೆ. ಈಗ ಏನು ಅಂತಂದರೆ, ಆಲ್ಕೋಹಾಲ್ ತಗೋಬೇಡಿ ಅಂತಂದರೂ ಜನ ತಗೊಳ್ತಾರೆ, ಸಿಗರೇಟ್ ಸೇದಬೇಡಿ ಅಂತಂದರೂ ಸೇರ್ತಾರೆ. ಹಾಗಾಗಿ ಈಗ ಆಹಾರ, ಈ ಬೊಜ್ಜು, ಬಟ್ ಆಹಾರದ ಕ್ರಮ, ಈಗ ನೀವು ಅದನ್ನು ತಿನ್ನಬೇಡಿ ಇದನ್ನು ಕುಡಿಬೇಡಿ ಅಂತಂದರೂ ಕೂಡ ಕುಡಿಯೋರು ಇರ್ತಾರೆ. ಹಾಗಾಗಿ ಈ ಸಪೋಸ್ ನಿಮ್ಮ ಎಕ್ಸಸೈಸನ್ನು ಮಾಡಿಕೊಂಡು ಆಹಾರವನ್ನು ತೆಗೆದುಕೊಂಡು ಅವರ ಹವ್ಯಾಸಕ್ಕೆ ತಕ್ಕಾಗ ಆಲ್ಕೋಹಾಲನ್ನು ಕನ್ಸಂಪ್ಷನ್ ಮಾಡುವವರು ಅವ್ರಿಗೇನು ಅಡ್ವೈಸ್ ಮಾಡ್ತೀನಿ? ಮಾಡಿ ಅಂತ ಹೇಳ್ತೀನಿ, ತೊಂದರೆ ಏನಿಲ್ಲ ಅದರಲ್ಲಿ. ಯಾಕಂತೇಳಿದರೆ ನಾನು ಯಾವುದೂ ಎಕ್ಸಸೈಸು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು, ಅದನ್ನು ಒಂದು ಲಿಮಿಟ್ನಲ್ಲೇ ಮಾಡ್ತಾ ಇರಬೇಕು. ಅತಿಯಾದರೆ ಅಮೃತ ವಿಷ. ಸೊ ಆದ್ದರಿಂದ ಈಗ ಕೆಲವ್ರಿಗೆ ಅಭ್ಯಾಸ ಅಂತ ಇದ್ದು, ಫಸ್ಟ್ ಆಫ್ ಆಲ್ಕೋಹಾಲು ಒಳ್ಳೇದಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಓಕೆ, ಜಾಹಿರ. ಮತ್ತು ಹೈಯೆಸ್ಟ್ ಇನ್ಕಮ್ ಅದರಿಂದ ಬರ್ತಾಯಿದೆ. ಅದರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಸಹ ಒಬ್ಬ ಈಗ ಒಳಗೋಗಿದ್ದಾರೆ. ಅದು ಆ ಪಾರ್ಟಿಯೇ ಕ್ಲೋಸ್ ಆಗುವ ಹಂತದಲ್ಲಿ, ಯಾಕಂದರೆ ಅದು ಆಲ್ಕೋಹಾಲಿಂದೆ. ಓಕೆ, ಸೊ ಅಬಕಾರಿ ಹಗರಣ ಆಗಿರ್ಬೋದು. ಅಂಥದ್ದು ಬೇಕಾದಷ್ಟು ಇದೆ. ಯಾಕೆ ನನ್ನ ತಂಗಿ ಗಂಡಂದೇ ವೈನ್ ಶಾಪ್ಸ್ ಇದೆ, ತೀರ್ಥಹಳ್ಳಿ, ಆಮೇಲೆ ಬೆಜ್ವಳ್ಳಿ, ಆಮೇಲೆ ಇದರಲ್ಲೆಲ್ಲ ಅದೊಂದು ಬಿಸ್ನೆಸ್ ಅವ್ರಿಗೆ. ಓಕೆ, ಇನ್ನೊಂದು ಮಾತು ಹೇಳ್ತೀನಿ, ಆಲ್ಕೋಹಾಲು ನಾನು ಅಪರೂಪಕ್ಕೆ ತೊಗೊಳ್ತೀನಿ. ನನಗೀಗ 61 ವರ್ಷ, ನಾನು ಓಪನ್ ಆಗಿ ಹೇಳ್ಬೋದು. ಯಾವ ಥರ ತೊಗೊಳ್ತೀನಿ, ಕುತ್ಕೊಂಡು ಕುಡಿಯೋದಂತಲ್ಲ. ಈ ಒಂದು ನಮ್ಮ ಫ್ರೆಂಡ್ಸ್ ಇರ್ತಾರೆ, ಬೇಕಾದಷ್ಟು ಜನ ಇರ್ತಾರೆ, ಇಟ್ಸ್ ಒಂದು ಹ್ಯಾಪಿ ಡ್ರಿಂಕ್ ಅನ್ನೋ ಒಂದು ಜಸ್ಟ್ ಏನೋ ಒಂದು. ಓಕೆ, ಅದು ಅಭ್ಯಾಸ ಮಾಡ್ಕೊಂಡಿಲ್ಲ. ಯಾವುದೊಂದು ದುರಭ್ಯಾಸ ಅಂತ ಹೇಳ್ತೀವಲ್ಲ, ಅಭ್ಯಾಸ ಮಾಡಿ ಇದ್ದರೂ ಸಹ ಅದನ್ನು ಬೇಕು ಆ ಥರ ಇಲ್ಲ. ಬಟ್ ಅಲ್ಟಿಮೇಟ್ಲಿ ನನ್ನ ಅಡ್ವೈಸ್ ಏನು ಅಂತ ಹೇಳಿದ್ರೆ, ನೀವು ರೆಗ್ಯುಲರಾಗಿ ತೊಗೊಳ್ತಾ ಇದ್ದರೆ ಅದನ್ನು ತಗೊಳ್ಳೋ ಕ್ರಮದಲ್ಲಿ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ಆಲ್ಕೋಹಾಲ್ ಅಂತ ಹೇಳಿದರೆ ಫಸ್ಟ್ ಅದ್ರ ಸ್ವಲ್ಪ ಸ್ಮೆಲ್ ತೊಗೋಬೇಕು. ಆಮೇಲೆ ತಗೊಳ್ಳೋಂಥದ್ದು ಸ್ವಲ್ಪ ನಿಧಾನವಾಗಿ ಸಲೈವ ಜೊತೆ ಮಿಕ್ಸ್ ಆಗಿಬಿಟ್ಟು ಅದು ಗಟಗಟ ಅಂತ ಕುಡಿದಂತೆ ಉಪ್ಪು ತಿಂದು ನಗ್ತಾರಲ್ಲ, ಅದಲ್ಲ. ಆ ಕುಡಿಯೋ ಕ್ರಮದಲ್ಲಿ ಅದೊಂದು ಅಂದರೆ ಡೀಸೆನ್ಸಿ, ಅದು ನಿಧಾನ, ತೊಗೊಂಡ್ರದ್ದು ಒಳ್ಳೆ ಬ್ರ್ಯಾಂಡು. ಅಂದರೆ ಈ ಕೆಟ್ಟದೆಲ್ಲ ಬರುತ್ತೆ ಆ ಥರದ್ದೆಲ್ಲ, ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರಬೇಕು ತಗೊಳ್ಳೋದು. ಜೊತೆಯಲ್ಲಿ ಆ ಥರದ್ದು ಜನಗಳಿರಬೇಕು, ಜಗಳ ಆಡದೇ ಇರುವಂಥವ್ರು, ಒಂದು ಸಮಾನ ಒಂದು ಅಟ್ಮಾಸ್ಫಿಯರ್ನಲ್ಲಿ. ಅದಕ್ಕೆ ಅದರದ ಬೆಲೆನೇ ಬೇರೆ. ಸುಮ್ಮನೆ ಅಭ್ಯಾಸ ಆಗಿ ಎಲ್ಲೋ ತೊಗೊಂಡೋಗಿ ಕುಡಿದು ಮತ್ತು ತೆಳ್ಳಡ್ಕೊಂಡು ಹೋಗ್ತೀವಲ್ಲ, ಅದು ಬೇರೆ, ಅದು ಅಡಿಕ್ಷನ್. ನಾನು ಅವ್ರ ಬಗ್ಗೆ ಕೇಳಲಿಲ್ಲ. ಇದು ಅಡಿಕ್ಷನ್. ಓಕೆ, ಆ ಥರ ಯಾರಾಗಬಾರ್ದು. ಬಟ್ ಒಂದು ಲೆವೆಲಿಗೆ ನೀವು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಇವಾಗ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ನಿಮ್ಗೆ ಹಾರ್ಟ್ನಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಹೇಳಿದರೆ ಆಲ್ಕೋಹಾಲ್ ಅಡ್ವೈಸ್ ಮಾಡಿ. ಈಗ ಯಾಕೆ ಗುಜರಾತ್ನಲ್ಲಿ ಡ್ರೈ ಸ್ಟೇಟ್ ಆಲ್ಕೋಹಾಲ್ ಇಲ್ಲ, ಬಟ್ ಬೇಕಾದಷ್ಟು ಆಲ್ಕೋಹಾಲ್ ತೊಗೊಳ್ತಾ ಇದ್ದಾರೆ. ಯಾವ ಥರ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ತೊಗೋಬೇಕಂದ್ರೆ. ಅವ್ರ ಲೈಸೆನ್ಸ್ ಯಾವ ಬೇಸ್ ಮೇಲೆ ಕೊಡ್ತಾರೆ? ಅವರಿಗೆ ಆರೋಗ್ಯದ ಬೇಸ್ ಮೇಲೆ ಕೊಡ್ತಾರೆ. ಆರೋಗ್ಯದಲ್ಲಿ ಮೇನ್ ಏನು? ಹಾರ್ಟ್. ಇವರಿಗೆ ಹಾರ್ಟ್ ಇಶ್ಯೂ ಇದೆ, ಅದಕ್ಕೋಸ್ಕರ ಇವರಿಗೆ ಆಲ್ಕೋಹಾಲ್ ತೊಗೋಬೇಕು ಅನ್ನೋದು ಒಂದು ಡಾಕ್ಟರ್ಸ್ ಒಂದು ಸರ್ಟಿಫಿಕೇಟ್ ಮಾಡಿ ಕೊಡ್ತಾರೆ. ಅದಾದ ನಂತರ ಅವ್ರಿಗೆ ಲೈಸೆನ್ಸ್ ಸಿಗುತ್ತೆ. ಸೊ ಈ ಥರ ಎಲ್ಲ ಪರ್ಮಿಟ್ ಎಲ್ಲ ಇರುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಾಸ್ತಿ ಇಲ್ಲ, ಒಂದು ಲೆವೆಲಿಗೆ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮವ್ರಿಗೆ ಬೇಕಾದಷ್ಟು ಜನ ಇದೆ, ನಮ್ಮ ವೇಟ್ ರಿಡ್ಯೂಸ್ ಮಾಡಿದವರೆಲ್ಲ ಇದ್ದಾರೆ. ಅವ್ರ ಪಾರ್ಟಿ ಅವ್ರವ್ರ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಅವ್ರವ್ರು ಹೋಗಿ ಎಂಜಾಯ್ ಮಾಡ್ತಾರೆ. ಆಗ ಸ್ವಲ್ಪ ಓವರ್ ಈಟಿಂಗು ಆಗುತ್ತೆ. ಆದರೆ ನನ್ನ ಹೆದರಿಕೆ ಅನ್ನೋದಿದೆಯಲ್ಲ, ಅದು ಅವ್ರಿಗಿದೆ. ಸೊ ಅಲ್ಲಿ 1 ವಾರ 2 ದಿನ 3 ದಿನ ಅಬ್ಸೆಂಟ್ ಆಗ್ತಾರೆ, ಮತ್ತು ನಿಧಾನ ಬರ್ತಾರೆ. ವೆಯ್ಟ್ ಚೆಕ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗ್ತದೆ, ಏನೋ ನಾನು ಹೇಳ್ತೀನಿ ಅನ್ನೋದು ಅವ್ರಿಗೆ ಒಂದು ತಲೆಯಲ್ಲಿದೆ. ಸೊ ಅದು ಬೇಕು ಅವರಿಗೆ. ನಾನು ಆ ಥರ ಇದ್ದೀನಿ ಅಂತ ಅವ್ರ ತಲೆ ಮೇಲೆ ಇರೋದಕ್ಕೋಸ್ಕರನೇ ಅವ್ರು ಇವತ್ತು ಹೆಲ್ದಿ ಆಗಿದ್ದಾರೆ ಅನ್ನೋದು ನಾನು
ಏನೋ बोलते हैं हिंदी में छाती ठोके में बोल सकता हूँ. ಸೊ ಅದರಿಂದ ಒಂದು ತಗೋಬೋದು, ಏನು ತೊಂದರೆ ಇಲ್ಲ, ಬಟ್ ಲಿಮಿಟ್ನಲ್ಲಿ. ಏನೇನು ತಿನ್ಬೋದು, ಏನೇನು ತಿನ್ನಬಾರ್ದು? ತಿನ್ನೋಕೆ ಎಲ್ಲನೂ ತಿನ್ಬೋದು. ನಾನು ಹೇಳ್ತೀನಲ್ಲ, ಈಗ ನೀವು ಕೇತ್ಕಿನ ಕೇಳಿ ಅಥವಾ ನೀವು ಬೇರೆ ಜಿತೇಶ್ ಅವ್ರನ್ನ ಕೇಳಿ ಅಥವಾ ಯಾರಿಗೆ 30 kg 40 kg 50 kg 100 kg ಎಲ್ಲ ಕಮ್ಮಿ ಆಗಿದಾರಲ್ಲ, ಇವರಿಗೂ ಸಹ ನಾನು ಫ್ರೀಡಮ್ ಕೊಡ್ತೀನಿ. ನೀವೇನು ಬೇಕಾದ್ರೆ ತಿನ್ನಿ. ನೀವು ನಾನ್ ವೆಜ್ ತಿಂತಿರೋ ತಿನ್ನಿ. ನಾನ್ ವೆಜ್ ತಿನ್ನುವಾಗ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ರೆಡ್ ಮೀಟ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಚಿಕನ್ ತಿನ್ನಿ, ಎಗ್ಸ್ ತಿನ್ನಿ, ಓಕೆ, ಫಿಶ್ ತಿನ್ನಿ, ಬಟ್ ಅದೆಲ್ಲ ಲಿಮಿಟ್ನಲ್ಲಿ ತಿನ್ನಿ. ಅಕ್ಕಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಅನ್ನ ಏನಿರುತ್ತೆ ಅದನ್ನು ಸ್ವಲ್ಪ, ಅನ್ನ ಅಂದರೆ ಈ ರೋಟಿ ಆಗಿರ್ಬೋದು, ನಮ್ಮೇನು ಸೀರಿಯಲ್ಸ್ ಅಂತ ಹೇಳ್ತೀವಲ್ಲ, ಧಾನ್ಯಗಳು ಅಂತೇಳಿ ದವಸ ಧಾನ್ಯ ಏನು ಹೇಳ್ತೀರ, ಬೇಳೆಕಾಳುಗಳಲ್ಲ, ಅದನ್ನು ಅಕ್ಕಿ ಇದೆ, ಜೋಳ ಇದೆ, ರಾಗಿ, ಈ ಥರದ್ದು ಹಿಟ್ಟಾಗುವಂಥ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ. ಚಿಕನ್ ತಿನ್ನೋದಿದ್ರೆ ನೀವು ಅರ್ಧ kg ಚಿಕನ್ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಜಾಸ್ತಿ 2-3 ಪೀಸ್ ಜಾಸ್ತಿ ತಿನ್ನಿ. ಮತ್ತು ಅದು ನಾವೇನು ಮಾಡ್ತೀವಿ, ಅನ್ನ ತಗೊಂಡು ಗ್ರೇವಿ ಹಾಕಿ ಅನ್ನದ ಜೊತೆಗೆ ನಾವು ಅದನ್ನು ಊಟ ಮಾಡ್ತೀವಿ. ಆಗ ಮೈ ಬರೋದು ಆ ಚಿಕನ್ ತಿನ್ನೋದ್ರಿಂದ ಅಲ್ಲ, ಆ ಅಕ್ಕಿ ತಿಂದಿದ್ದರಿಂದ. ಅರ್ಥ ಆಯ್ತಾ? ಸೊ ಆ ಅಕ್ಕಿನ ನಾವು ಆ್ಯಕ್ಚುಲಿ ಅಗಿಯೋದಿಲ್ಲ. ಅದು ಗ್ರೇವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿ ನಾನು ಕೆಲವರು ಊಟ ಮಾಡೋ ನೋಡಿದ್ದೀನಿ. ಅವ್ರು ತೆಳ್ಳಗೆ ಇರ್ತಾರೆ, ಮತ್ತು ಹೊಟ್ಟೆ ಮಾತ್ರ ದೊಡ್ಡದಿರುತ್ತೆ, ಅನಾರೋಗ್ಯದಿಂದ ಬೆಳೆದಿರ್ತಾರೆ. ನೋಡೋಕ್ಕೇನೋ ತೆಳ್ಳಗಿರ್ತಾರೆ, ಬಟ್ ಅವ್ರ ಆರೋಗ್ಯ ಸರಿ ಇರೋದಿಲ್ಲ. ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಅವರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಅವ್ರು ಸರಿ ಇರೋದಿಲ್ಲ, ಸಿಟ್ ಮಾಡ್ಕೊಳ್ತಾ ಇರ್ತಾರೆ, ಇರಿಟೇಟ್ ಆಗಿರ್ತಾರೆ, ಅದು ಏನೇನು ಆಗಿರ್ತಾರೆ. ಅದು ಯಾಕಂತ ಹೇಳಿದ್ರೆ ಅವ್ರದ್ದು ಹೊಟ್ಟೆ ಸರಿ ಇರೋದಿಲ್ಲ. ಯಾರಿಗೆ ಹೊಟ್ಟೆ ಸರಿ ಇರೋದಿಲ್ಲಲ್ಲ, ಅವರಿಗೆ ತಲೆನೂ ಸರಿ ಇರೋದಿಲ್ಲ. ಇದು ರಿಯಾಲಿಟಿ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬರಬೇಕಲ್ಲ, ಅದು ಆಗೋದಿಲ್ಲ, ಅದು ಉತ್ಪತ್ತಿ ಆಗೋದಿಲ್ಲ. ಡೊಪಮೈನ್ ಅನ್ನೋದೇನಿದೆ ಅದು ಉತ್ಪತ್ತಿ ಆಗೋದಿಲ್ಲ. ಆಮೇಲೆ ಅವರಿಗೆ ಪ್ರಾಬ್ಲಮ್, ಪಾರ್ಕಿಸನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಶಾರ್ಟ್ ಟೆಂಪರ್ ಅನ್ನೋದು ರೋಗನೇ ಬರೋಕ್ಕೆ ಶುರು ಆಗೋಗುತ್ತೆ, ಅರ್ಲಿ ಏಜಿಂಗ್ ಬರೋಕ್ಕೆ ಶುರು ಆಗುತ್ತೆ. ಈ ಥರ ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಬಟ್ ಸ್ವಲ್ಪ ಆಲ್ಕೋಹಾಲು, ಸೋಡಾ ಆಗಬಾರ್ದು. ನೀರು ಹಾಕ್ಕೊಂಡು ನಿಧಾನವಾಗಿ ಹ್ಯಾಪಿಯಾಗಿ ಸ್ವಲ್ಪ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಹೋಗಬಾರ್ದು. ಸ್ವಲ್ಪ ಈ ಸಲಾಡ್ಸ್ ಥರ ಅಥವಾ ಈ ಬೇಯಿಸಿದ್ದು ಶೇಂಗಾ ಬೀಜ ಅಂತ ಹೇಳ್ತೀವಲ್ಲ, ಆ ಥರದ್ದು ಕಾಳುಗಳು, ಆ ಥರದ್ದು ಏನೋ ತೊಗೊಂಡು, ಇಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಯಾಕೆ ಫಿಶ್, ಚಿಕನ್ ಈ ಥರದ್ದು ನಾನ್ ವೆಜ್ ತಿನ್ನೋರು ಇಲ್ಲಾಂದರೆ ಪನ್ನೀರ್ ಆಗಿರ್ಬೇಕು, ಈ ಥರದ್ದೆಲ್ಲ ಸ್ವಲ್ಪ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಬಟ್ ಸ್ವಲ್ಪ, ಮತ್ತು ರಾತ್ರಿ 9 ಗಂಟೆ ನಂತರ 8 ಗಂಟೆ 12 ಗಂಟೆ ಇದು ಊಟ ಅದೆಲ್ಲ ಕರೆಕ್ಟ್, ಅದು ಡೈಜೆಸ್ಟ್ ಆಗಿ ವಿಷ ಆಗುತ್ತೆ. ಅದರಿಂದ ಅದು ಏನು ಮಾಡೋದಿದ್ರು ನಿಮ್ಮ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ಒಳಗೆ ನೀವು ತಿನ್ನೋದು ಕಾರ್ಯಕ್ರಮ ಕುಡಿಯೋದೆಲ್ಲ ಮುಗಿಸ್ಬಿಡ್ಬೇಕು. 7 ಗಂಟೆ ನಂತರ ನಾವು ಬಾಟ್ಲ್ ಇಟ್ಕೊಂಡು ಕೂತ್ಕೊಳ್ತೀವಲ್ಲ, ಅದು ಒಳ್ಳೆಯದಲ್ಲ. ಒಂದು ವೇಳೆ ತಗೊಂಡ್ರು ಸಹ ಊಟದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಜಾಸ್ತಿ ಊಟ ಮಾಡಿ ಮಲಗಬಾರ್ದು. ಇದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು. ಸೊ ನಾವಿವತ್ತು ಲೋವರ್ ಬ್ಯಾಕ್ ಪೇಯ್ನ್ ಇರುತ್ತೆ ಎಲ್ಲರಿಗೂ. ಲೋವರ್ ಬ್ಯಾಕ್, ಆಮೇಲೆ ಸ್ವಲ್ಪ ಈ ಏರಿಯಾದಲ್ಲೆಲ್ಲ ಸ್ವಲ್ಪ ಸ್ಪ್ಯಾಸಮ್ ಇರುತ್ತೆ. ಓಕೆ, ಸ್ವಲ್ಪ ಅಲ್ಲಿ ಸ್ವಲ್ಪ ಪೇಯ್ನ್ ಅಂತ ಬಂದಿರುತ್ತೆ. ಬ್ಯಾಕ್ ಪೇಯ್ನಿಗೆ ಬೇಕಾದಷ್ಟು ರೀಸನ್ ಇದೆ, ಅದು ಒಂದು ರೀಸನ್ ಅಂತ ಇರೋದಿಲ್ಲ. ಬಟ್ ನಾವು ಕಾಮನ್ನಾಗಿ ನೋಡೋಕ್ಕೆ ಹೋದರೆ ಒಂದು ಲೋವರ್ ಬ್ಯಾಕ್ ಬರುತ್ತೆ, ಏನೋ ಒಂದು ವೇಟ್, ನಮ್ಮ ವೇಟ್ ಜಾಸ್ತಿ ಆದಾಗ, ನಮ್ಮ ಪೋಸ್ಚರ್ ಕರೆಕ್ಟ್ ಇಲ್ಲದೆ ಇರುವಾಗ, ಆಮೇಲೆ ಏನೋ ಸ್ಟ್ರೈನಲ್ಲಿ ಎಕ್ಸಸೈಸ್ ಅಂತ ಮಾಡಿದಾಗ, ಅಥವಾ ನಮಗೆ ಏನಾದರೂ ಒಂದು ವೇಟ್ ಭಾರನ ಎತ್ತಿದಾಗ, ಈ ಥರ ಏನೋ ತೊಗೊಂಡೋಗಿ ಜರ್ಗ್ ಬಂದಾಗ, ಇದೆಲ್ಲ ಒಂದು ಪೇನ್ ಅಂತ ಇರುತ್ತೆ. ಒಂದು ಬಂದುಬಿಟ್ಟು ಇಂಜುರಿ ಆದಾಗ ಈ ಎಕ್ಸಸೈಸ್ ಅಲ್ಲ, ಅದು ಬೇರೆ ಎಕ್ಸಸೈಸ್, ಅದಕ್ಕೆ ಫಿಸಿಯೋಥೆರಪಿ ಸಪೋರ್ಟ್ ಅಂತ ಇರುತ್ತೆ. ಅದು ನಿಮಗೆ ಫಿಸಿಯೋಥೆರಪಿಸ್ಟು ಅಥವಾ ನಿಮಗೆ ಡಾಕ್ಟರ್, ನಿಮ್ಮ ಆರ್ಥೋಪೆಡಿಕ್ ಸರ್ಜನು ಅದೆಲ್ಲ ಹೇಳ್ತಾರೆ, ಅದ್ರ ಬೇರೆ. ಇಂಜುರಿ ಬೇರೆ ವಸ್ತು. ಬಟ್ ನಮ್ಮ ಕಾಮನ್ ಪೇನ್ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಜಾಸ್ತಿ ಡ್ರೈವ್ ಮಾಡಿದಾಗ, ಕುತ್ಕೊಂಡಾದಾಗ, ಏನೇನೋ ಇರುತ್ತೆ ಅದಕ್ಕೆಲ್ಲ. ಸೊ ಒಂದು ಕಾಮನ್ ಆದ ಎಕ್ಸಸೈಸ್, ಅದನ್ನು ಸ್ವಲ್ಪ ಎನರ್ಜಿನೂ ಇರುತ್ತೆ, ಆಮೇಲೆ ಬಾಡಿ ಮೊಬೈಲೈಸ್ ಆಗಿರುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಅದರಿಂದ ಹೊಟ್ಟೆನೂ ಸ್ವಲ್ಪ ಸಣ್ಣದಾಗುತ್ತೆ. ಬೇರೆ ಎಕ್ಸಸೈಸು ಅದಕ್ಕೆ ಸಿಕ್ಬಿಡುತ್ತೆ. ಸೊ ಒಂದು ಕಾಮನ್ ಎಕ್ಸಸೈಸ್ ನಾವು ತೋರ್ಸೋಕೆ ಹೋಗ್ತಾ ಇದ್ದೀವಿ. ನೀವು ಪೊಸಿಷನ್ ಈ ಥರ ನೋಡಿ, ಯಾವ ಥರ ಕೂತ್ಕೊಂಡಿದ್ದಾರೆ ಇವರು, ಸಿಂಪಲ್ ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡೆಯೋಕೆ ಕೂತ್ಕೊಳ್ತೀವಿ, ಆ ಥರ ನೀವು ಮಾತಾಡ್ತಾ ಟಿ ವಿ ನೋಡ್ತಾ ಸಮೇತ ಇದನ್ನೆಲ್ಲ ಮಾಡ್ಕೋಬೋದು. ಓಕೆ, ನಾವು ಈ ಥರ ಇದ್ದೀವಿ. ಈಗ ಕೈನ ಹಿಂದೆ ಹಾತ್ಕೊ ಪೀಚೆ ಲೆಗೆ ಜಾओ ऐसा. ಓಕೆ, ನಾವು ಇಲ್ಲಿ ಕಂಫರ್ಟ್ ಪೊಸಿಷನಿಂಗ್ ಬರಬೇಕು. ಇಲ್ಲಿ ನಿಮ್ಮ ಪೊಸಿಷನ್ ಕಂಫರ್ಟ್ ಆಗಿರಬೇಕು, ಸ್ಟ್ರೇಟ್ ಇರಬೇಕು, ಈ ಥರ ಬೆಂಡ್ ಆಗಿರ್ಬಾರ್ದು. ಸ್ಟ್ರೇಟ್ ಆಗಿದ್ದೀವಿ. ಅಲ್ಲಿಂದ ನಿಮ್ಗೇನು ಮಾಡಬೇಕು, ಈಗ ಕಾಲನ್ನು ಒಂದು ಕಡೆ ಆರಾಮಾಗಿ ಬಿಡುವಂಥದ್ದು, ರಿಲ್ಯಾಕ್ಸ್. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಹೋಗ್ತಾ ಇದ್ದಾರೆ. ಓಕೆ, ನಾವು ದಿಸ್ ವೇ, ಟರ್ನ್ ದಿಸ್ ವೇ, the other way. आराम से keep on doing 2 10 times. 3 breathe normal, आराम से करो. Stay there, ಸ್ವಲ್ಪ ನಿಲ್ಲಬೇಕು. ಓಕೆ, ರಿಲ್ಯಾಕ್ಸ್ ಆಗಬೇಕು. ಎಕ್ಸೇಲ್, ಸ್ಟೇ ದೇರ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಫುಲ್ ಟ್ವಿಸ್ಟ್. ಇದರಿಂದ ನಿಮ್ಮ ಸೊಂಟಕ್ಕೂ ಒಳ್ಳೆಯದಾಗುತ್ತೆ,
One more. One more. One more. Come back and relax. Relax. ಪರಾಜೋ ಆರಾಮ್. ಈಗ ಇಲ್ಲಿ ಆರಾಮ್ ಮಾಡಬೇಕು ನಮಗೆ, ಮತ್ತೇನಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಓಕೆ, ಇದಾಯಿತು ಒಂದನೇ ಎಕ್ಸಸೈಸು. ಇನ್ನು ಎರಡನೇದಕ್ಕೆ ಹೋಗೋಣ. ಇಲ್ಲಿಂದ ಸ್ವಲ್ಪ ಪ್ರತಿ ಸಲ ಒಂದು ಏನು ಮಾಡಿದ್ದೀರಾ, ನಮ್ಮಲ್ಲಿ ಇಲ್ಲಿ ಟೈಮ್ ಲಿಮಿಟೇಷನ್ ಇರುತ್ತೆ. ನಾವು ಒಂದು 5-6 ಸಲ ತೋರಿಸ್ತೀವಿ. ಬಟ್ ನೀವು ಇದನ್ನು 20-25 ಸಲ ಮಾಡ್ಬೋದು. ನಿಮ್ಮ ಹತ್ರ ಟೈಮ್ ಇರುತ್ತೆ. ಒಂದು ಕಂಪ್ಲೀಟ್ ಆದ ನಂತರ ನೀವು ಈ ಪೊಸಿಷನಿಗೆ ಬಂದು ಕೂತ್ಕೋಬೇಕು, ರಿಲ್ಯಾಕ್ಸ್ ಆಗಬೇಕು, ಉಸಿರು ಬಿಡಬೇಕು. ಓಕೆ, ಆಮೇಲೆ ಎರಡನೇ ಎಕ್ಸಸೈಸ್ ಇಸ್ಮೇ ಭಿ ದೂಸರಾ. ಗೋ ಬ್ಯಾಕ್ ಅಗೇನ್, ಸೇಮ್ ಪೊಸಿಷನ್, ಸ್ಟ್ರೇಟ್ ಇರಬೇಕು. ಓಕೆ, ಪಾವ್ को लंबा छोड़ो, ರಿಲ್ಯಾಕ್ಸ್. ಓಕೆ, ನಾವು ಇಲ್ಲಿಂದ ವಾಪಸ್ ಅಂದರ್ ಲೇ ಲೋ. ಇದು ಸುಮಾರು ಒಂದು 10 ಸಲ. ರಿಲೀಸ್ 1 2 1 2 1 2 1 2 1 2 1 2 1 में रहो. ओके, ನಾವು ಇಲ್ಲಿ ಏನು ಮಾಡಬೇಕಂತೇಳಿ यहाँ पे ಗಾಡಿ का ವೈಪರ್ ಚಲಾವೋ ಸರ್, ವೈಪರ್ ಇಲ್ಲಿ ಏನು ಮಾಡಬೇಕಂದ್ರೆ ಫ್ರೀ ಆಗಿಬಿಡಬೇಕು. ಓಕೆ, ನಿಮ್ಮ ಲೋವರ್ ಏರಿಯಾ ಓಪನ್ ಆಗುತ್ತೆ. ಇದು ಈ ಕಾರಿನ ವೈಪರ್ ಯಾವ ಥರ ನಡೀತದೆ ಆ ಥರ ನೋಡಿ, ಸಿಂಪಲ್. ಈ ಲೋವರ್ ಏರಿಯಾ ಎಲ್ಲ ಫ್ರೀ ಆಗೋಗುತ್ತೆ ಇದರಲ್ಲಿ ಆರಾಮಾಗಿ, ವೈಪರ್ ಅಂತ ಹೇಳ್ಬಿಡ್ತೀವಿ. ಓಕೆ, ನಾವು ರಿಲ್ಯಾಕ್ಸ್, ಕಮ್ ಬ್ಯಾಕ್ ಟು ದ ಪೊಸಿಷನ್. ಇದು ಎರಡನೇದು ಮೂರನೇದು ತಿಳ್ಕೊಳ್ಳಿ. ಇದಕ್ಕೊಂದು ಲೆಕ್ಕ ಅಂತ ಬೇಕಿಲ್ಲ ನಮಗೆ, ಬಟ್ ಇದು ಸ್ವಲ್ಪ ನಿಮ್ಮ ಹತ್ರ ಅದಕ್ಕೆ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು. ಹಾಂ, ಇದು ಈ ಫಸ್ಟ್ ನಾನು ಈ ಥರ ಮಾಡಿದೆ, ಸೆಕೆಂಡ್ ಈ ಥರ ಮಾಡಿದೆ, ಥರ್ಡ್ ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು. ಓಕೆ, ನಾವು ಗೋ ಟು ದ ಅದರ್ ವೇ, ಥರ್ಡ್ ಒನ್. ಓಕೆ, एक पाँव लंबा करो, पहले लंबा करो, हाँ लंबा करो, देन अंदर ले लो. ओके, देन ಒಂದ್ರ ಮೇಲೆ ಒಂದು ಕಾಲು ಇಟ್ಕೋಬೇಕು. इसको ऊपर डाल दो, ಜಾಸ್ತಿ ಈ ಥರ ಕಾಲು ಒಂದ್ರ ಮೇಲೆ ಒಂದು ಕಂಫರ್ಟ್ ಪೊಸಿಷನಿಗೆ ಬರಬೇಕು. ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಬೇಕು, ಬಟ್ ಈ ಥರ ಟ್ರೈ ಮಾಡಿದರೆ ಒಳ್ಳೆಯದು. ಓಕೆ, ಎ ಪೊಸಿಷನ್, ಬ್ಯಾಕ್ ಸೀದಾ, ಪ್ರೆಸ್. ಸ್ವಲ್ಪ ನೀವು ಎಷ್ಟು ಪ್ರೆಷರ್ ಹಾಕ್ತೀರಾ ಅಷ್ಟು ಒಳ್ಳೆಯದು. ಓಕೆ, ಎ ಹೋಗ್ಯಾ, ದೆನ್ ರಿಲೀಸ್ both the leg, release. Now change other side. Now other side. पहले practice, first practice ಮಾಡ್ಕೋಬೇಕು. ಫಸ್ಟ್ ಪ್ರಾಕ್ಟೀಸ್ ಕರೋ. ಹಾಂ, ಓಕೆ, ಫಸ್ಟ್ ಪ್ರಾಕ್ಟೀಸ್, ರಿಲ್ಯಾಕ್ಸ್. ಇಷ್ಟೇ, ಏನು ಮಾಡಬೇಕಂತ ಏನಿಲ್ಲ, ಇಷ್ಟೇ ಆಯಿತಾ. ಇಲ್ಲಿಂದ ಮತ್ತೆ ಕಾಲೆಲ್ಲ ಫ್ರೀ ಆಗುತ್ತೆ. ಅಭಿ ವಾಪಸ್ ಲಂಬಾ छोड़ो. अभी दूसरा पहले वाला आ जाओ, अंदर डालो, पाँव को अंदर डालो, बस ऐसे रहो. अभी हाथ की उंगली पीछे की तरफ, आगे की तरफ. ಓಕೆ, ನಾವು ಇದು ಸ್ವಲ್ಪ ಆರಾಮಾಗಿ ಮಾಡುವಂಥ ಕೆಲಸ ಇದೆ. ನೀವು ಭುಜ ಗಟ್ಟಿ ಇರಬೇಕು. ಈಗ ಹಿಪ್ನ ಲಿಫ್ಟ್ ಮಾಡಬೇಕು, ಲಿಫ್ಟ್ ಈ ಥರ ಸ್ವಲ್ಪ ಹಿಪ್ನ ಮೇಲಿನ ಮುಖ ಲಿಫ್ಟ್ ಮಾಡಬೇಕು. ನಿಮ್ಮಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆರಾಮಾಗಿ ಮಾಡಿ. ಆದರೂ ಇದೆಲ್ಲ ಎಕ್ಸಸೈಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಡಾಕ್ಟ್ರ್ ಪರ್ಮಿಷನ್ ತೊಗೋಬೇಕು ನಿಮಗೆ. ಓಕೆ, ನಾವು ಡ್ರಾಪ್, ರಿಲೀಸ್ ದ ಲೆಗ್, ರಿಲೀಸ್ ಮಾಡು, ರಿಲೀಸ್ ಕರೋ. ನಾವು ಅದರ್ ಲೆಗ್, ನಾವು ಕಮ್ ಬ್ಯಾಕ್, ಚೇಂಜ್ ಪೊಸಿಷನ್, ಚೇಂಜ್ ನೋಡಿ. ಎರಡನೇ ಕಾಲು ಫಸ್ಟ್ ಪೊಸಿಷನ್ ತೊಗೋಬೇಕು. ತೊಗೊಂಡ್ಬಿಟ್ಟು ಹಿಪ್ ಲಿಫ್ಟ್ ಕರೋ, ಲಿಫ್ಟ್ ಯುವರ್ ಹಿಪ್ಸ್, ಸ್ಟೇ ದೇರ್. ನೀವು ಎಷ್ಟು ಹಿಪ್ನ ಲಿಫ್ಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಓಕೆ, ಸ್ಟೇ ದೇರ್, ಕಮ್ ಡೌನ್, ಗೋ ಡೌನ್ ಆ್ಯಂಡ್ ರಿಲೀಸ್ ದ ಲೆಗ್ಸ್, ರಿಲೀಸ್. ಓಕೆ, ನಾವು ಅಗೇನ್ ರಿಲ್ಯಾಕ್ಸ್, ಕಮ್ ಬ್ಯಾಕ್, ರಿಲ್ಯಾಕ್ಸ್. ಇದು ರಿಲ್ಯಾಕ್ಸಿಂಗ್ ಪೊಸಿಷನ್. ಓಕೆ, ಇದು ಈ ಥರ ಆಯ್ತಲ್ಲ. ಇದರಲ್ಲೇ ಸ್ವಲ್ಪ ಮಲಗಿಬಿಟ್ಟು ನಾವು ಎಕ್ಸಸೈಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಮಲಗೋದಷ್ಟೇ ನಿಧಾನವಾಗಿ, धीरे से सोना है आपको. कैसा, कौन सा साइड टर्न करके, लेफ्ट हैंड साइड टर्न करके ನೀವು ಮಲಗುವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ನ್ ಮಾಡಿಬಿಟ್ಟು ನಿಧಾನವಾಗಿ, ನೈ ಬಸ್ ಹೋಗಿ ಸೋ ಜಾओ, ಪೀಠ ಕೇಬಲ್ ಸೋ ಜಾओ ಬಸ್. ಮಲಗುವಾಗ ಯಾವಾಗಲೂ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ನ್ ಮಾಡಿ, ಡೈರೆಕ್ಟ್ ಮಲಗೋದಲ್ಲ, ಸ್ವಲ್ಪ ನಿಧಾನ. ಓಕೆ, ಸ್ಲೋಲಿ. ಸಿಂಗಲ್ ಲೆಗ್ ರೈಸ್, आपका लेफ्ट लेग राइज करो, स्ट्रेट. ಓಕೆ, ಟೋಸ್ ಅಪ್, ಈ ಟೋಸ್ ಮೇಲೆ ಹೋಗಬೇಕು. ಓಕೆ, ನಾವು ಡ್ರಾಪ್, ಅದರ್ ಲೆಗ್ ಸ್ಲೋಲಿ. ನಾವು ಏನು ಎಕ್ಸಸೈಸ್ ಮಾಡಿದ್ದು ಫಸ್ಟ್ ಸ್ಲೋವಾಗಿ ಮಾಡಬೇಕು. ಟೋಸ್ ಏನ್ ಅಪ್ ಆ್ಯಂಡ್ ದ ರಿಲೀಸ್. ಓಕೆ, ನಾವು ಅದರ್ ಲೆಗ್ ಕಮಾನ್ ಸ್ಟ್ರೇಟ್. ಅಭಿ ಈಗ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಈ ಟೋಸ್ ಏನಿದೆ ಇದು ಮೇಲ್ಮುಖ ಆಗಿದೆ. ಈ ಟೋಸ್ ಈಗ ಇದು ಮೇಲ್ಮುಖ ಆಗಿದೆ. ಓಕೆ, ಈ ಥರ ಎಳಿಬೇಕು ಸ್ಟ್ರೇಟ್. ಇದು ಎಳೆದ್ಬಿಟ್ಟು ಈಗ ನಮ್ಮ ಈ ಲೆಗ್ನ ಟುವರ್ಡ್ಸ್ ಫೇಸ್ ತಗೊಂಡು ಹೋಗಬೇಕು. ಇಲ್ಲಿ ಟೋಸ್ನ ಕೆಳಗೆ ಎಳಿಬೇಕು. ಈ ಥರ ಈ ಟೋಸ್ ಈ ಥರ ಇರಬೇಕು, ಈ ಥರ ಹೋಗುತ್ತೆ. ಟೋಸ್ ಡೌನ್
अंदर नीचे मुंह की तरफ, ओके, देन टोज अप, देन फुल डाउन, अदर लेग स्ट्रेट, टोಸ್ ಅಪ್, ಇದು ಮೇಲೆ ಹೋಗಬೇಕು, ಟೋಸ್ ಸ್ಟ್ರೇಟ್ ಇರಬೇಕು ಕಾಲು. ನಾವು ಇಲ್ಲಿಂದ ಡೌನ್, ಟೋಸ್ ಡೌನ್, ಪುಲ್, ಟೋಸ್ ಔಟ್, ದೆನ್ ರಿಲೀಸ್, ಅದರ್ ಲೆಗ್, ಟೋಸ್ ಅಪ್, ಟೋಸ್ ಅಪ್, ಟೋಸ್ ಡೌನ್, pull, pull in, then go down, toes up, drop, the other leg, toes up, toes down, toes up and down. ಇದನ್ನೆಲ್ಲ ಸುಮಾರು ಒಂದು 10 ಸಲ ನೀವು ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಓಕೆ, ಸ್ವಲ್ಪ ಇದಾದ ನಂತರ ರಿಲ್ಯಾಕ್ಸ್ ಹೋಗಬೇಕು. ರಿಲ್ಯಾಕ್ಸ್, ಶವಾಸನ, ಇದೆಲ್ಲ ಲೋವರ್ ಬ್ಯಾಕ್ ಪೇನಿಗೆ ಶವಾಸನ. ಯೋಗ, ನೀವು ಯೋಗ ಕೇಂದ್ರಕ್ಕೆ ಹೋದಾಗ ನಿಮ್ಮ ಯೋಗ ಟೀಚರ್ಸ್ ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಈಗ ನಾವು ಮಾಡ್ತಿರೋದು ಡೈನಮಿಕ್ ಯೋಗ. ಯಾಕಂದರೆ ನಾವು ಒಂದ್ರ ಮೇಲೆ ಡಿಪೆಂಡ್ ಆಗಿರೋದು. ನಮ್ಮಲ್ಲಿ ಬೇಕಾದಷ್ಟು, ಒಂದು ಹೂವಿನ ತೋಟ ಇದ್ದಂಗೆ ಬೇಕಾದಷ್ಟು ಹೂಗಳಿದ್ದಾವೆ, ಬೇಕಾದಷ್ಟು ಹಣ್ಣುಗಳಿದ್ದಾವೆ. ಓಕೆ, ನಮಗೆ ಬೇಕಿರೋದು ನಾವು ಪ್ಲಕ್ ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಬೇಕಾದಷ್ಟು ಎಕ್ಸಸೈಸ್ನ ಬಡ್ಡಾರ ಇರುತ್ತೆ. ಸೊ ಇಸ್ ಅ ಓಷನ್ ಆಫ್ ಎಕ್ಸಸೈಸ್ ಸಿಸ್ಟಮ್ಸ್. ಬಟ್ ಒಂದು ಬೇಸಿಕ್ ಕಾಮನ್ ಆಗಿ ನಿಮ್ಗೆ ಇಷ್ಟಂತೂ ಬರಲೇಬೇಕು, ಅದು ತುಂಬ ಇಂಪಾರ್ಟೆಂಟ್. ಇನ್ನೊಂದಿರುತ್ತೆ पवन मुक्तासन. ओके, सिंगल लेग, क्लोज लेग्स. ओके, क्लोज लेग, हाथ को क्लोज करो, राइट लेग उठाओ, नी बेंड, नी बेंड, नी बेंड, होल्ड, जस्ट ಈ ಥರ ಒಂದು ಪೊಸಿಷನಿಗೆ ಬರಬೇಕು ಅಷ್ಟೇ. ಇನ್ನೇನು ಮಾಡೋದಲ್ಲ, ಜಾಸ್ತಿ ಒತ್ತಬಾರ್ದು. दूसरी पाँव ले लो, लेफ्ट लेग. ओके, ನಾವು ಇದಾಯಿತು, ಪ್ರೆಸ್, ದೆನ್ ರಿಲೀಸ್, ದ ಅದರ್ ಲೆಗ್ ಸ್ಲೋಲಿ. ಇದು ಫಸ್ಟ್ ಬೇಸಿಕ್ ಪ್ರಾಕ್ಟೀಸ್. ಎಕ್ಸೇಲ್ ಮಾಡಬೇಕು, ಉಸಿರು ಬಿಡಬೇಕು. ಇಲ್ಲಿ ಉಸಿರು ತಗೊಂಡು ಕಾಲನ್ನ ಬಿಟ್ಬಿಡಿ, ರಿಲ್ಯಾಕ್ಸ್. ಓಕೆ, ಈಗೇನು ಮಾಡಬೇಕು, ಸೇಮ್ ಲೆಗ್ दूसरे साइड. ओके, लिफ्ट अप, होल्ड, उठो, फोर नोस्ट्रल टू द, ಇದು ನಿಧಾನವಾಗಿ ಎಕ್ಸೇಲ್ ಮಾಡಬೇಕು. ಫಸ್ಟ್ ಹೆಡ್ ಡ್ರಾಪ್ ಮಾಡಿ, ಆಮೇಲೆ ಕಾಲನ್ನ ನಿಧಾನ ಬಿಡಬೇಕು, ರಿಲ್ಯಾಕ್ಸ್. दूसरी साइड ಸ್ಲೋಲಿ ಎಕ್ಸೇಲ್, ಇನ್ಹೇಲ್, ಉಸಿರು ತಗೊಳ್ತಾ ನೀವು ನಾರ್ಮಲ್ ಪೊಸಿಷನ್ಗೆ ಜಾನ ಹೈ. ಆ್ಯಂಡ್ ಶವಾಸನ, ಇದು ಸಿಂಗಲ್ ಮಾಡಿದ್ದೀವಲ್ಲ, ಇದನ್ನೇ ನಾವು ಡಬಲ್ ಲೆಗ್ನಲ್ಲಿ ಮಾಡಬೇಕು. ನಿಮ್ಮಲ್ಲಿ ಸಾಧ್ಯ ಇದ್ದರೆ ಮಾತ್ರ ಮಾಡಬೇಕು, ಇಲ್ಲನ್ನ ಮಾಡೋಕ್ಕೆ ಹೋಗಬಾರ್ದು. ಎರಡು, ಬೋತ್ ದ ಲೆಗ್ಸ್ ಡೌನ್, ಎಕ್ಸೇಲ್, ಸಿಂಪಲ್ ಎಕ್ಸೇಲ್. ಇದಕ್ಕೆ ಪವನ್ ಮುಕ್ತ ಆಸನ ಸೀರೀಸ್ ಅಂತ ಹೇಳ್ತೀವಿ ನಾವು. ಎಕ್ಸೇಲ್, ಓಕೆ, फर्स्ट हेड ड्रॉप एंड रिलीज. फर्स्ट पाँव को सी यहाँ पे रखना है, पहले इधर फर्स्ट ಈ ಥರ ಇಡಬೇಕು, ಡೈರೆಕ್ಟಾಗಿ ಬಿಡಬಾರ್ದು. ಬಿಟ್ಟಾಗ ನಿಮಗೆ ಇಲ್ಲಿ ಜರ್ಗ್ ಬರುತ್ತೆ. ಕಾಲನ್ನ ಈ ಥರ ಕೆಳಗಿಟ್ಬಿಟ್ಟು ಆಮೇಲೆ ನಿಧಾನವಾಗಿ ಅದನ್ನು ತಳ್ಳಬೇಕು, ಕಾಲನ್ನ ತಳ್ಳಬೇಕು. ಪುಷ್, ರಿಲ್ಯಾಕ್ಸ್, ಶವಾಸನ. ಇದನ್ನು ನೀವು ರಿಪೀಟೇಷನ್ ಆಗಿ ಮಾಡ್ತಾ ಹೋಗ್ಬೋದು. ಅಭಿ ರೈಟ್ में घूम के हुए उल्टा हो जाओ, ಧೀರೆ. ಇದನ್ನು ಈ ಥರ ಟರ್ನ್ ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ನಿಧಾನ ಫಾಸ್ಟಾಗಿ ಮಾಡಿ ರೈಟಿಗೆ ಇದು ಮಾಡ್ಕೋಬೇಕು. ಆಮೇಲೆ ನಿಮ್ಮ ಚೆಸ್ಟ್ ಏನಿದೆ, ನೀವು ಲೇಡೀಸ್, ಇದು ಜೆಂಟ್ಸ್ ಮಾಡ್ಬೋದು, ಲೇಡೀಸು ಮಾಡ್ಬೋದು, ಹೌದಾ? ಬಟ್ ಲೇಡೀಸಿಗೆ ನಿಮ್ಮೇನು ಫ್ರಂಟಲ್ ಲೈನ್ ಇದೆ ಏನೆಲ್ಲ, ಚೆಸ್ಟು ನೆಲದ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು, ಇದನ್ನ ಮೇಲೆ ಪ್ರೆಷರ್ ಬರಬಾರ್ದು, ಫ್ರೀಯಾಗಿ ಇಟ್ಬಿಡಬೇಕು ಇದನ್ನು. ಓಕೆ, ನಾವು ಹೆಡ್ ಫೋರ್ಹೆಡ್ ಡ್ರಾಪ್ ಕರೋ, लेफ्ट लेग सिंगल लेग राइज, लेफ्ट लेग सिंगल लेग राइज. ಕಾಲನ್ನ ಈ ಥರ ನಿಧಾನವಾಗಿ ಮೇಲೆ ಎತ್ತಿದ್ದೀವಿ, ನಿಧಾನವಾಗಿ ಎತ್ತಬೇಕು. ಹೆಡ್ ಫೋರ್ಹೆಡ್ ಡ್ರಾಪ್ ಕರೋ. ಓಕೆ, एक्सेल, इनहेल्ಗೆ ಕಾಲನ್ನ ಕೆಳಗೆ ತಗೊಳ್ಬೇಕು, ಅಂದರೆ ಡ್ರಾಪ್, ಪಾಂಕು ನೀಚೆ ಲೇಕೆ ಜಾओ. ಎಕ್ಸೇಲ್, ನಾವು ಇನ್ಹೇಲ್ ಅಪ್, ಅಲ್ಲಿ ಸ್ಟೇ ಮಾಡಿ ಎಕ್ಸೇಲ್ನಲ್ಲಿ ಉಸಿರು ಬಿಡ್ತಾ ನಿಲ್ಲಬೇಕಲ್ಲಿ. ಮತ್ತು ಇನ್ಹೇಲ್, ಉಸಿರು ತಗೊಳ್ತಾ ಕಾಲನ್ನ ಕೆಳಗೆ ಹೋಗಿ ತಗೊಂಡು ಹೋಗ್ಬೇಕು, ರಿಲ್ಯಾಕ್ಸ್. ಚೇಂಜ್, ಇನ್ಹೇಲ್ ಪೆಲ, ದೆನ್ ಎಕ್ಸೇಲ್, ಸ್ಟೇ ದೇರ್, ಅಲ್ಲೇ ಇರಬೇಕು, ಸ್ಟೇ ಮಾಡಬೇಕಲ್ಲಿ. ಯು ಹ್ಯಾವ್ ಟು ಸ್ಟೇ ದೇರ್. ಉಸಿರು ಬಿಡ್ತಾ ಕೆಳಗೆ ಹೋಗಬೇಕು, ಡ್ರಾಪ್, ಲೆಗ್ ಡ್ರಾಪ್ ಕರೋ, ಎಕ್ಸೇಲ್, ಇನ್ಹೇಲ್. ಓಕೆ, ನಾವು ಇನ್ಹೇಲ್ ಅಪ್, ದೆನ್ ಎಕ್ಸೇಲ್. ಟ್ರಾವೆಲ್ ಬರುವಾಗ ನೀವು ಇನ್ಹೇಲ್ ಮಾಡಬೇಕು, ದೆನ್ ಡ್ರಾಪ್, ಎಕ್ಸೇಲ್. ಇದು ಈ ಥರದ ಎಕ್ಸಸೈಸ್ ಸುಮಾರು 10ರಿಂದ 20 ಸಲ. ಓಕೆ, ಇನ್ನೊಂದು ಬಂದುಬಿಟ್ಟು ಬೋತ್ ದ ಲೆಗ್ ನೀ ಬೆಂಡ್ ಕರೋ, ಬೋತ್ ದ ನೀ ಬೆಂಡ್ ಕರೋ. ನಾವು ಸುಮ್ಮನೆ ಮಕ್ಕಳು ಆಡ್ದಂಗೆ. ಓಕೆ, ನಾವು ರಿಲೀಸ್, ಅಪ್ ಆ್ಯಂಡ್ ಡೌನ್ ಕರೋ 10 ಟೈಮ್ಸ್ ಆರಾಮ್ಸೆ, ನಿಧಾನವಾಗಿ. ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಸಿಂಗಲ್ भी कर सकते, डबल भी कर सकते. ಆಯಿತಾ? ನಾವು ರಿಲ್ಯಾಕ್ಸ್ ಹೋದರೆ
दोनों हाथ को छाती के पास लेको ಎರಡು ಕೈನ ಇಷ್ಟೆಲ್ಲ ಅಡ್ವಾನ್ಸಾಗಿ ನೀವು ಮಾಡಬೇಕಂತೇನಿಲ್ಲ ನಿಮಗೆ ಮಾಡೋ ಪ್ರಯತ್ನ ಮಾಡಿದರೆ ಇನ್ನೂ ಒಳ್ಳೇದು ಅಷ್ಟೇ ಸಿಂಪಲ್ ಎಲ್ಬೋ ಇನ್ ಇದು ಭುಜಂಗಾಸನ ಅಂತ ಹೇಳ್ತಾರೆ ಓಕೆ ಅರ್ಧ ನಾವು ಸ್ವಲ್ಪ ಮಾಡ್ತಾಯಿದ್ದೀವಿ ಅಷ್ಟೇ ಗೋ ಅಪ್ ಸ್ಲೋಲಿ ಇನ್ಹೇಲ್ ಅಷ್ಟೇ पाँव को फ्री छोड़ो दोनों पाँव साथ में रखो ಎರಡು ಕಾಲು ಒಟ್ಟಿಗೆ ಇರಬೇಕು ಈ ಥರ ಓಕೆ ಡ್ರಾಪ್ ಎಕ್ಸೇಲ್ ಕಮ್ ಅಪ್ ಇನ್ಹೇಲ್ ಎಲ್ಬೋ ಎಲ್ಬೋ ಅಂದರ್ ಅಂದರ್ ಡ್ರಾಪ್ ಎಕ್ಸೇಲ್ ನಿಧಾನವಾಗಿ ಈಗ ಥರ್ಡ್ನಲ್ಲಿ ಸೀದಾ ಮೇಲೆ ಬಂದುಬಿಡಬೇಕು ಅಪ್ ಇನ್ಹೇಲ್ पूरा उठो एल्बो स्ट्रेट करो एल्बो सीधा स्ट्रेट यहाँ से बालासना कम बैक सीधा फुल बैक फुल स्ट्रेच वापस भुजंगासना स्लोली भुजंगासना इनहेल ऊपर भुजंगासना उठो पूरा उठो एंड कम बैक बालासना फुल स्ट्रेच ಈ ಪೊಸಿಷನ್ ಬಂದು ಇಲ್ಲಿಂದ ವಜ್ರಾಸನದಲ್ಲಿ ಕೂರಬೇಕು ನಿಧಾನವಾಗಿ ನಿಮ್ಮಿಂದ ಸಾಧ್ಯ ಇದ್ದರೆ ಮಾತ್ರ ನೀ ಪೇನ್ ಇದ್ದರೆ ಹೋಗಬೇಡಿ ವಜ್ರಾಸನ ಮೇಲೆ ಜಾओ सीधा ವಜ್ರಾಸನ ಸ್ಟ್ರೇಟ್ ಹ್ಯಾಂಡ್ಸ್ ಅಪ್ ಈ ಪೊಸಿಷನಲ್ಲಿ ನಿಮಗೆ ಬಂದರೆ ಒಳ್ಳೆಯದು ಇಲ್ಲದಿದ್ದರೆ ಓಕೆ ಸ್ಟ್ರೇಟ್ ಅಪ್ ಆ್ಯಂಡ್ ರಿಲ್ಯಾಕ್ಸ್ ಓಕೆ ಟರ್ನ್ ಹೋ ಜಾओ ಸೊ ವಜ್ರಾಸನ ಇದು ಈ ವಜ್ರಾಸನ ಪೊಸಿಷನ್ ನಿಮಗೆಲ್ಲ ಬರಬೇಕಂತ ಏನಿಲ್ಲ ಬಂದರೆ ಒಳ್ಳೆಯದು ಸೊ ನಿಮ್ಗೇನು ಮಾಡಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಬಟ್ ಏನಾಗುತ್ತೆ ನೀವು ನಮ್ಮ ಜೊತೆಯಲ್ಲಿದ್ದರೆ ನಾವು ಕಳಿಸ್ತೀವಿ ನಿಮಗೆ ನೀವು ಆನ್ಲೈನಲ್ಲಿ ಬೇಕಾದ್ರೆ ನಮ್ಮ ಜೊತೆ ಇರ್ಬೋದು ಅದು ಲೆಕ್ಕ ಬೇರೆ ಓಕೆ ಆನ್ಲೈನ್ ರೆಕಾರ್ಡೆಡ್ ಇರುತ್ತೆ ಲೈವ್ ಇರುತ್ತೆ ನಮ್ಮ ಬೆಳಿಗ್ಗೆ ಕ್ಲಾಸ್ ಏನು ನಡೀತಿದೆ ಆಯು ಸೆಂಟರ್ನಲ್ಲಿ ಅದ್ರ ಜೊತೆಗೆ ನೀವು ಜಾಯಿನ್ ಆಗ್ಬೋದು ಅದ್ರ ಜೊತೆಗೆ ನೀವು ಬೇರೆ ಎಕ್ಸಸೈಸ್ ಎಲ್ಲ ಮಾಡ್ಬೋದು ಇದೆಲ್ಲ ಸ್ಪೆಷಲೈಸ್ ಎಕ್ಸಸೈಸ್ ಇದು ಆಫ್ಟರ್ ಎಕ್ಸಸೈಸ್ ಅಂತ ನಮ್ಮ ಸೆಷನ್ ಆದ ನಂತರ ನಡೆಯುವಂಥ ಕ್ರಿಯೆಗಳು ಅಂದರೆ ಬ್ಯಾಕ್ ಆಗಿರ್ಬೋದು ನೀ ಆಗಿರ್ಬೋದು ಆ್ಯಂಕಲ್ ಆಗಿರ್ಬೋದು ಬೇರೆ ಪ್ರಾಬ್ಲಮ್ಗೆ ಅದೆಲ್ಲ ಸೊಲ್ಯೂಷನ್ ಆಗಿರುತ್ತೆ ಬಟ್ ನೀವು ನಿಮ್ಮ ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡ್ರೆ ನಿಮ್ಮ ಡಾಕ್ಟರ್ಸ್ನ ಪರ್ಮಿಷನ್ ತೊಗೋಬೇಕು ಇಲ್ಲ ಅಂತ ಹೇಳಿ ನಿಮ್ಮ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಯೋಗ ಟೀಚರ್ಸ್ ಎಲ್ಲ ಇರ್ತಾರೆ ನೀವು ಅವ್ರನ್ನ ಹೆಲ್ಪ್ ತೊಗೋಬೋದು ಇದೆಲ್ಲ ತುಂಬ ಸಾಮಾನ್ಯ ಎಕ್ಸಸೈಸ್ಗಳು ಬಟ್ ಮಾಡೋ ನಿಮ್ಮಲ್ಲಿ ಛಲ ಇರಬೇಕಷ್ಟೇ ಎಲ್ಲ ಪೇನು ಮಾಯ ಆಗುತ್ತೆ ಸೊ ಪ್ಲೀಸ್ ಡೂ ಟೇಕ್ ಕೇರ್